ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ವೀಕ್ಷಕರೆಲ್ಲರಿಗೂ ಕರ್ತನು ಒಡೆಯನು ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಸಮಾಧಾನವು, ಸಂತೋಷವು, ಆತ್ಮಿಕ ಆಶೀರ್ವಾದವು, ನೆಮ್ಮದಿಯು, ಆರೋಗ್ಯವು ತಂದೆಯಾದ ದೇವರು ನಿಮ್ಮೆಲ್ಲರಿಗೆ ಅನುಗ್ರಹಿಸಲಿ ಎಂದು ದೇವರನ್ನು ಪ್ರಾರ್ಥಿಸುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಮತ್ತೊಂದು ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ. ದೋಷಿಗಳಿಗೆ ಕತ್ತಿ, ದೋಷವಿಲ್ಲದವರಿಗೆ ಜೀವ ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಕೀರ್ತನೆ ಗ್ರಂಥ 7ನೇ ಅಧ್ಯಾಯ 12ನೇ ವಚನ. ದೋಷಿಯು ತನ್ನ ಮನಸ್ಸನ್ನು ಬೇರೆ ಮಾಡಿಕೊಳ್ಳದೆ ಹೋದರೆ ಆತನು ತನ್ನ ಕತ್ತಿಯನ್ನು ಮಸೆಯುವನು, ತನ್ನ ಬಿಲ್ಲನ್ನು ಬೊಗ್ಗಿಸಿ ಸಿದ್ಧ ಮಾಡಿದ್ದಾನೆ. ಅಂದರೆ ಇಲ್ಲಿ ನೋಡಿ ಗಮನಿಸಬೇಕು ಪ್ರಿಯರಾದ ದೇವರ ಮಕ್ಕಳಿರ, ದೋಷಿಗೆ ಸಿಗುವಂಥದ್ದೇನು ಹೇಳಿ? ಕತ್ತಿ. ಕತ್ತಿ ಅಂದರೆ ಎಂಥ ಕತ್ತಿ ಅಂದರೆ ಭಕ್ತರ ಕೈಯಲ್ಲಿ ದೇವರ ವಾಕ್ಯ ಎಂಬ ಕತ್ತಿ, ದೇವರ ವಾಕ್ಯ ಎಂಬ ಖಡ್ಗ ಇದೆ, ಅದು ಬೇರೆ. ದೋಷಿಯು ಮನಸ್ಸನ್ನು ಬೇರೆ ಮಾಡಿಕೊಳ್ಳದೆ ಹೋದರೆ ಆತನು ತನ್ನ ಕತ್ತಿಯನ್ನು ಮಸೆಯುವನು. ಅಂದರೆ ಚೆನ್ನಾಗಿ ಏನ್ರಿ, ಕುರಿಗಳನ್ನು, ಮೇಕೆಗಳನ್ನು, ಇಲ್ಲ ಕೋಳಿಗಳನ್ನು ಕೊಯ್ತಾ ಇರ್ತಾರಲ್ಲ, ಕತ್ತಿಯನ್ನು ಮಸೀತಾ ಇರ್ತಾರೆ. ದೇವರ ಕತ್ತಿಯನ್ನು ಮಸೀತಾನಂತೆ. ಯಾಕೆ? ದುಷ್ಟರನ್ನು ಇಲ್ಲ ದೋಷಿಗಳನ್ನು. ಮೊದಲನೇದಾಗಿ ಪ್ರಿಯರಾದ ದೇವರ ಮಕ್ಕಳಿರ, ದೇವರ ವಾಕ್ಯದ ಮೂಲಕ ಪ್ರತಿಯೊಬ್ಬರನ್ನು ಕೂಡ ಸರಿಪಡಿಸಬೇಕು. ದೇವರ ವಾಕ್ಯದ ಮೂಲಕ ಪ್ರತಿಯೊಬ್ಬರನ್ನ ಕಾಪಾಡಬೇಕು ಅಂತೇಳಿ ದೇವರು ಅನೇಕ ಸಾರಿ ತನ್ನ ವಾಕ್ಯಗಳನ್ನು ನಮ್ಮ ಬಳಿಯಲ್ಲಿ ತಲುಪಿಸ್ತಾರೆ. ಕರಪತ್ರಿಕೆಗಳ ಮೂಲಕ ತಲುಪಿಸ್ಬೋದು, ಸುವಾರ್ತೆಯ ಮೂಲಕ ತಲುಪಿಸ್ಬೋದು, ಇಲ್ಲ ಯಾರೋ ಒಬ್ಬರು ಸೇವಕರ ಮೂಲಕ ತಲುಪಿಸ್ಬೋದು. ಒಟ್ಟಿನಲ್ಲಿ ದೇವರು ತನ್ನ ಮಕ್ಕಳನ್ನು ಕಾಪಾಡಿಕೊಳ್ಳೋದಕ್ಕೆ ಅಂದರೆ ದೇವರ ವಾಕ್ಯವನ್ನು ತಲುಪಿಸುವಂಥದ್ದು ಬದಲಾಗಲಿ ಅಂತೇಳಿ. ಬದಲಾಗದೆ ಹೋದರೆ ದೇವರು ತೆಗೆದುಕೊಳ್ಳುವಂಥ ನಿರ್ಣಯ ಏನು? ಆತನು ತನ್ನ ಕತ್ತಿಯನ್ನು ಮಸೀತಾನಂತೆ. ಅಂದರೆ ಕತ್ತಿಯನ್ನು ಏನ್ರಿ ಸಿದ್ಧ ಮಾಡಿಕೊಳ್ತಾನೆ. ಯಾಕೆ? ಕಾರಣ ಏನು? ತೆಗೆದುಹಾಕೋದಿಕ್ಕೆ. ಅಂದರೆ ದೇವರು ಹೀಗೆ ಮಾಡ್ತಾರ? ಅಂದರೆ ಈ ಲೋಕದಲ್ಲಿದ್ದಂಥ ಸರ್ವ ಮಾನವರನ್ನು ಉಂಟು ಮಾಡಿರುವಂಥ ದೇವರು ಹೀಗೆ ಮಾಡ್ತಾರ? ಈ ಜಗತ್ತನ್ನು ಉಂಟು ಮಾಡಿದ್ದಾರೆ. ಜಗತ್ತನ್ನು ಉಂಟು ಮಾಡಿದ ಮೇಲೆ ಸರ್ವ ಜೀವರಾಶಿಗಳನ್ನು ಉಂಟು ಮಾಡಿದ್ದಾರೆ. ಸರ್ವ ಜೀವರಾಶಿಗಳನ್ನು ಉಂಟು ಮಾಡಿದ ಮೇಲೆ ಮನುಷ್ಯರನ್ನು ಉಂಟು ಮಾಡ್ತಾರೆ. ಮನುಷ್ಯರನ್ನು ಉಂಟು ಮಾಡಿ ಆ ಮನುಷ್ಯರಿಗೆ ಕೊಟ್ಟಂಥ ಆಜ್ಞೆಗಳೇನು? ಮೇಕ ಗ್ರಂಥ 6ನೇ ಅಧ್ಯಾಯ 8ನೇ ವಚನ. ಮನುಷ್ಯನೇ ಒಳ್ಳೆಯದು ಇಂಥದ್ದೇ ಎಂದು ಯೆಹೋವನು ನಿನಗೆ ತೋರಿಸಿದ್ದನ್ನಷ್ಟೇ, ನ್ಯಾಯವನ್ನು ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು, ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವುದು, ಇಷ್ಟನ್ನೇ ಹೊರತು ಯೆಹೋವನು ನಿನ್ನಿಂದ ಇನ್ನೇನು ಅಪೇಕ್ಷಿಸುವನು? ಅಂದರೆ ನಮ್ಮಿಂದ ದೇವರು ಅಪೇಕ್ಷಿಸುವುದೇನಂತೆ? ನ್ಯಾಯವನ್ನು ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು, ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವುದು. ಇದೇ ತಾನೇ ದೇವರು ಕೋರ್ಕೊಂಡಿದ್ದು. ಅಂದರೆ ಈ ಲೋಕದಲ್ಲಿ ಕರುಣೆ ಉಳ್ಳವರಾಗಿ, ನ್ಯಾಯವಂತರಾಗಿ, ಪರಿಶುದ್ಧರಾಗಿ, ಒಳ್ಳೆಯವರಾಗಿ ಬದುಕಬೇಕು. ಈ ಲೋಕದಲ್ಲಿ ನನ್ನ ಮಕ್ಕಳು ಹೀಗೆ ಬದುಕಬೇಕು ಎನ್ನುವಂಥದ್ದು ದೇವರ ಕೋರಿಕೆ. ದೇವರು ನಮ್ಮಿಂದ ಎದುರು ನೋಡ್ತಾ ಇದ್ದಾರೆ, ಅಪೇಕ್ಷಿಸ್ತಾ ಇದ್ದಾರೆ. ಇದು ಒಳ್ಳೆಯದ ಕೆಟ್ಟದಂತೀರಾ? ಒಳ್ಳೆಯದಂತೀರಾ ಕೆಟ್ಟದಂತೀರಾ? ಒಳ್ಳೆಯದು. ಆದರೆ ಈ ಮಾತನ್ನು ತಿಳಿಸುವಂಥ ದೇವರು ದೋಷಿಗಳ ಮೇಲೆ ತನ್ನ ಕತ್ತಿಯನ್ನು ಮಸೆಯುವನು ಅಂತೇಳಿ ಬರೆಯಲ್ಪಟ್ಟಿರುವಾಗ ಅಂದರೆ ಏಕ್ದಮ್ ದೇವರು ಕೊಂದಾಗ್ತಾರ? ಇಲ್ಲ. ದೇವರು ಮನುಷ್ಯರಿಗೊಂದು ಜೀವಿತವನ್ನು ಕೊಟ್ಟಿರುವಾಗ ಹೀಗೆ ನಡ್ಕೊಳ್ಬೇಕು ಅಂತೇಳಿ ಮುಂಚಿತವಾಗಿ ಹೇಳಿದ್ದಾರೆ. ಹೀಗೆ ನೀವು ಜೀವಿಸ್ಬೇಕು ಅಂತೇಳಿ ದೇವರು ಅಪೇಕ್ಷಿಸ್ತಾ ಇದ್ದಾರೆ. ಅದಕ್ಕೆ ವಿರುದ್ಧವಾಗಿ ನಡ್ಕೊಂಡಾಗ, ಮಾಡಬಾರ್ದ ಪಾಪ ಕೃತ್ಯಗಳನ್ನು ಮಾಡಿದಾಗ ದೇವ್ರ ಕೈಯಲ್ಲಿ ಕತ್ತಿ ಹಿಡಿತಾನೆ. ದೇವ್ರ ಕೈಯಲ್ಲಿ ಕತ್ತಿ ಹಿಡಿತಾ ಇದ್ದಾನಂದರೆ, ದೇವರ ಕೈಯಲ್ಲಿ ಕತ್ತಿ ಅಂದರೆ ಕತ್ತಿಯನ್ನು ಮಸೆಯುವನಂದರೆ, ನಮಗೆ ಅರ್ಥ ಆಗುವಂಥ ಭಾಷೆಯಲ್ಲಿ ಒಂದು ಕೋಳಿಯನ್ನು, ಇಲ್ಲಾಂದರೆ ಒಂದು ಮೇಕೆಯನ್ನು, ಇಲ್ಲಾಂದರೆ ಒಂದು ಕುರಿಯನ್ನು ಕೊಯ್ಯುವಾಗ ಯಾವ ರೀತಿ ಮಸೀತಾರೋ
ಕತ್ತಿಯನ್ನು ದೇವರು ಕೂಡ ಮಸಿತಾನ. ದೇವರು ಮಸಿಯುವನಂತಂದಾಗ ದೇವರು ಕತ್ತಿ ಹಿಡಿದುಕೊಂಡು ಕೊಂದಾಕ್ತಾನಂತಲ್ಲ. ದೇವ್ರು ಕೊಂದಾಕುವಂಥದ್ದು ವಿಧಾನ ಎಂಥದಪ್ಪ ಅಂತ ನೋಡುವಾಗ, ಯಾವುದೊಂದು ರೋಗ ತಂದು ಕೊಡ್ಬೋದು, ಇಲ್ಲಾಂದರೆ ಯಾವುದೊಂದು ಅಪಘಾತ ನಡಿಬೋದು, ಒಟ್ಟಿನಲ್ಲಿ ನಿನ್ನನ್ನು ತೆಗೆದಾಕುವಂಥ ಕೆಲಸ. ನಿನಗೆ ರೋಗ ಬರ್ಬೋದು, ಇಲ್ಲಾಂದರೆ ಯಾವುದೋ ಒಂದು ಅಪಾಯದಿಂದ ನಿನಗೆ ಮರಣ ಬರ್ಬೋದು, ಇಲ್ಲ ಭೂಕಂಪದ ಮೂಲಕ ಆಗ್ಬೋದು, ಇಲ್ಲಾಂದರೆ ಜಲಪ್ರಳಯದ ಮೂಲಕ ಆಗ್ಬೋದು, ಇಲ್ಲಾಂದರೆ ತುಫಾನಿನ ಮೂಲಕ ಆಗ್ಬೋದು, ಇಲ್ಲ ಯಾವುದೋ ಒಂದು ರೀತಿಯಲ್ಲಿ ನಿನಗೆ ಅಪಾಯ ಬರ್ಬೋದು. ಅಪಾಯ ಎನ್ನುವಂಥದ್ದು ಖಂಡಿತ ಈ ಲೋಕದಲ್ಲಿ. ಆದರೆ ವಾಕ್ಯಕ್ಕೆ ಒಳಪಟ್ಟು ದೇವರಿಗೆ ವಿಧೇಯರಾಗಿ ಭಕ್ತನಾಗಿ ಶುದ್ಧನಾಗಿ ನಡ್ಕೊಂಡಾಗ ದೇವರು ಇಷ್ಟಪಡ್ತಾರೆ. ದೇವರು ಇಷ್ಟಪಟ್ಟಾಗ ದೇವರು ಬರೆದಿರ್ತಾರಲ್ಲ ಮರಣಕಾಲ. ಪ್ರಿಯರಾದ ದೇವರ ಮಕ್ಕಳೇ, ದೇವರು ಇಂಥ ದಿನದಲ್ಲಿ ಜನ್ಮಿಸಬೇಕು, ಇಂಥ ದಿನದಲ್ಲಿ ಮರಣಿಸ್ಬೇಕಂತೇಳಿ ದೇವರು ಜೀವಿತ ಕಾಲವನ್ನು ಕೊಟ್ಟಿರ್ತಾರೆ. ಆ ಕಾಲವು ಬರೋ ತನಕ ಮರಣ ಬರಲ್ಲ. ಒಂದು ವೇಳೆ ಮರಣ ಬಂತು ಅಂತ ತಿಳ್ಕೊಳ್ರಿ ಭಕ್ತರಿಗೆ, ಅವರಿಗೆ ಏನಾಗುತ್ತೆ ಗೊತ್ತಾ? ಸೀದಾ ದೇವರು ತನ್ನ ದೂತರನ್ನು ಕಳಿಸಿಕೊಂಡು ಸೀದಾ ಪರದೇಶಿಗೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಸಮಾಧಾನ ಸಂತೋಷ ಒಳ್ಳೆಯದೇ ಇರುತ್ತೆ ರೀ. ದೇವರಿಗೆ ಒಳಪಡದೆ ದುಷ್ಟನಾಗಿ ನಡ್ಕೊಂಡಾಗ ಯಾವುದೊಂದು ರೀತಿಯಲ್ಲಿ ಅಪಾಯ ಅಪಘಾತ ನಡೆಯುತ್ತೆ, ಮರಣ ಬರುತ್ತೆ, ಸೀದಾ ಒಂದೇ ಒಂದು ಕ್ಷಣದಲ್ಲಿ ಬೆಂಕಿಯ ಕೊಂಡಕ್ಕೆ ಹೋಗ್ತಾರೆ. ಆ ಬೆಂಕಿಯ ಕೊಂಡದಿಂದ ತಪ್ಪಿಸ್ಕೊಳ್ಬೇಕು ಅಂದಾಗ ದೇವರಿಗೆ ವಿಧೇಯರಾಗಬೇಕು ಅಂತ ಹೇಳ್ತಾರೆ. ದೋಷವಿಲ್ಲದವರಾಗಿ ಬದುಕಬೇಕು ಅಂತ ಹೇಳ್ತಾರೆ. ದೋಷವಿಲ್ಲದವರಾಗಿ ಬದುಕಿದರೆ ಅವರಿಗೆ ನಿತ್ಯ ಜೀವ. ಯೆಶಾಯನ ಗ್ರಂಥ 55 6ನೇ ವಚನ 7ನೇ ವಚನ. ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿರಿ, ಆತನು ಸಮೀಪದಲ್ಲಿರುವಾಗ ಆತನಿಗೆ ಬಿನ್ನಹ ಮಾಡಿರಿ. ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಡಲಿ, ಕೆಡುಕನು ತನ್ನ ದುರಾಲೋಚನೆಗಳನ್ನು ತ್ಯಜಿಸಲಿ, ಯೆಹೋವನ ಕಡೆಗೆ ತಿರುಗಿಕೊಂಡು ಬರಲಿ. ಆತನು ಅವನನ್ನು ಕರುಣಿಸುವನು, ನಮ್ಮ ದೇವರನ್ನು ಆಶ್ರಯಿಸಲಿ, ಆತನು ಮಹಾಕೃಪೆಯಿಂದ ಕ್ಷಮಿಸುವನು. ಯೆಹೋವನು ಹೀಗೆನ್ನುತ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಅಂದರೆ ದೇವರ ಬಳಿಗೆ ಬನ್ನಿ, ದೇವರು ಸಿಕ್ಕುವ ಕಾಲದಲ್ಲಿ ಹುಡುಕಿ ದೇವರ ಬಳಿಗೆ ಬನ್ನಿ. ದುಷ್ಟರು ಆ ದುಷ್ಟತನವನ್ನು ಬಿಡಿ, ಕೆಟ್ಟದನ್ನು ಬಿಡಿ, ದೇವರ ಬಳಿಗೆ ಬಂದು ವಿಜ್ಞಾಪನೆ ಮಾಡಿಕೊಳ್ಳಿ, ಕ್ಷಮೆ ಕೇಳಿಕೊಳ್ಳಿ. ಖಂಡಿತವಾಗಿ ದೇವರು ಕ್ಷಮಿಸ್ತಾರೆ, ಖಂಡಿತವಾಗಿ ದೇವರು ಕಾಪಾಡ್ತಾರೆ, ಖಂಡಿತವಾಗಿ ದೇವರು ಕಾಪಾಡ್ತಾರೆ. ನಿತ್ಯ ಜೀವವನ್ನು ಕೊಡ್ತಾರೆ. ದೋಷವಿಲ್ಲದವನಾಗಿ ಜೀವಿಸಿದರೆ ನಿತ್ಯ ಜೀವ, ಪರಿಶುದ್ಧನಾಗಿ ಶ್ರೇಷ್ಠನಾಗಿ ಜೀವಿಸಿದರೆ ನಿತ್ಯ ಜೀವ. ಆ ಮಾರ್ಗ ಏನು? ಯೇಸು ಕ್ರಿಸ್ತನ ಮಾರ್ಗ. ಯೇಸು ಕ್ರಿಸ್ತನ ಮಾರ್ಗ ಮೋಕ್ಷ ಮಾರ್ಗ, ಜೀವದ ಮಾರ್ಗ. ಆ ಮಾರ್ಗದಲ್ಲಿ ಬಂದು ಭಯಭಕ್ತಿಯಿಂದ ನಡ್ಕೊಂಡಾಗ ದೇವರು ಕನಿಕರಿಸ್ತಾರೆ, ಕಾಪಾಡ್ತಾರೆ. ಯೇಸು ಕ್ರಿಸ್ತರ ಮಾರ್ಗ ನಿತ್ಯ ಜೀವದ ಮಾರ್ಗ. ಒಳ್ಳೆಯವನಾಗಿ ಜೀವಿಸಿದಾಗ, ಭಕ್ತನಾಗಿ ಜೀವಿಸಿದಾಗ ನಿತ್ಯ ಜೀವ ಸಿಗುತ್ತೆ, ನಿತ್ಯ ಜೀವ. ಕೇಳದೆ ಹೋದರೆ ಪ್ರಿಯರಾದ ದೇವರ ಮಕ್ಕಳಿರ ದಂಡನಿಗೆ ಗುರಿಯಾಗ್ತೀವಿ ಅಂತ ಹೇಳ್ತಾರೆ. ಪೇತ್ರನು ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 5ನೇ ವಚನದಿಂದ ನೋಡಿ ಪ್ರಿಯರೇ. ಹೀಗೆ ಮಾತಾಡುವವರು ಒಂದು ಸಂಗತಿಯನ್ನು ತಿಳಿದಿರಬೇಕೆಂದು ಮರೆತು ಬಿಡುತ್ತಾರೆ. ಅದೇನೆಂದರೆ, ಪೂರ್ವಕಾಲದಲ್ಲಿದ್ದ ಭೂಮಿ ಆಕಾಶಗಳು ದೇವರ ವಾಕ್ಯದ ಮೂಲಕ ನೀರಿನಿಂದ ಉಂಟಾಗಿ ನೀರಿನಿಂದ ಆಧಾರಗೊಂಡಿರುವಲ್ಲಿ ಆ ನೀರುಗಳಿಂದಲೇ ಆ ಕಾಲದಲ್ಲಿ ಲೋಕವು ಜಲಪ್ರಳಯದಲ್ಲಿ ನಾಶವಾಯಿತು. ಆ ಕಾಲದಲ್ಲಿ, ನೋಹನ ಕಾಲದಲ್ಲಿ ಜಲಪ್ರಳಯದ ಮೂಲಕ ನಾಶವಾಯಿತು. ಆ ಕಾಲದಲ್ಲಿ ಕೂಡ ದೇವರು ನೋಹನನ ಮೂಲಕ ಲೋಕಕ್ಕೆ ಸುವಾರ್ತೆಯನ್ನು ತಿಳಿಸ್ಕೊಟ್ಟಿದ್ದಾರೆ. ನಿಮ್ಮ ದುಷ್ಕೃತ್ಯಗಳನ್ನು ಬಿಡಿ, ನಿಮ್ಮ ಅಪರಾಧದ ಕಾರ್ಯಕ್ರಮಗಳನ್ನು ಬಿಡಿ. ನೀವು ಅಪರಾಧದಲ್ಲಿದ್ದೀರಾ, ದುಷ್ಟತನದಲ್ಲಿದ್ದೀರಾ, ಕೆಟ್ಟವರಾಗಿದ್ದೀರಾ, ಅದನ್ನು ಬಿಟ್ಟು ಬದಲಾಗ್ರಿ. ಬದಲಾದರೆ ನೀವು ಬದುಕಿಕೊಳ್ತೀರಾ. ಇಲ್ಲದೆ ಹೋದರೆ ನಿಮಗೆ ಮರಣದಂಡನೆ ಅಂತೇಳಿ ಅಲ್ಲಿ ಸುವಾರ್ತೆ ಸಾರಿದಾಗ ಬದಲಾಗಬೇಕಲ್ವ ಪ್ರಿಯರೇ? ಬದಲಾಗಿಲ್ಲ. ಮತ್ತೇನಾಗಿದ್ದಾರಂತೆ? ನೀರಿನಿಂದ ಉಂಟಾಗಿ ನೀರಿನಿಂದ ಆಧಾರಗೊಂಡಿರುವಲ್ಲಿ ಆ ನೀರುಗಳಿಂದಲೇ ಆ ಕಾಲದಲ್ಲಿ ಲೋಕವು ಜಲಪ್ರಳಯದಲ್ಲಿ ನಾಶವಾಯಿತು.
ಆದರೆ ಈಗಿರುವ ಭೂಮಿ ಆಕಾಶಗಳು ಅದೇ ವಾಕ್ಯದ ಬಲದಿಂದ ಬೆಂಕಿಯ ಮೂಲಕ ನಾಶವಾಗುವುದಕ್ಕೆ ಇಡಲ್ಪಟ್ಟಿದೆ ಮತ್ತು ಭಕ್ತಿಹೀನರ ಶಿಕ್ಷಾವಿಧಿಯು ನಾಶವು ಉಂಟಾಗುವ ದಿನಕ್ಕಾಗಿ ಆ ಬೆಂಕಿ ಸಿದ್ಧವಾಗಿದೆ. ದೇವರು ಸಿದ್ಧ ಮಾಡಿದ್ದಾರ? ಹೌದು ಪ್ರಿಯರ್. ಮತ್ತೇನು ದೇವ್ರು ಕೋರಿದ್ದೇನು? ದೇವ್ರು ಕೋರಿಕೊಳ್ಳೋದೇನು? ಎಲ್ಲ ಮಾನವರು ಬದಲಾಗಬೇಕು ಅನ್ನುವಂಥದ್ದೇ ದೇವರ ಕೋರಿಕೆ. ನೋಡಿ 9ನೇ ವಚನ. ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡ ಮಾಡುತ್ತಾನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡುವವನಲ್ಲ. ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವವನಾಗಿದ್ದು ನಿಮ್ಮ ವಿಷಯದಲ್ಲಿ ದೀರ್ಘ ಶಾಂತಿಯುಳ್ಳವನಾಗಿದ್ದಾನೆ. ಅಂದರೆ ಎಲ್ಲರೂ ಬದಲಾಗಬೇಕು, ನನ್ನ ಬಳಿಗೆ ಬರಬೇಕು, ನನ್ನ ಮಕ್ಕಳು ನನ್ನ ಬಳಿಗೆ ಬರಬೇಕು. ತುಂಬ ಜನ ಮಾತಾಡ್ತಾರೆ, ಇವರು ಯಾಕೆ ಯೇಸು ಕ್ರಿಸ್ತರ ಬಗ್ಗೆ ಮಾತಾಡ್ತಾರೆ, ಯಾಕೆ ಈ ಸುವಾರ್ತೆ ಅಂತಾರೆ, ಇವರೆಲ್ಲರೂ ಕೂಡ ಮತಾಂತರ ಮಾಡೋದಕ್ಕೆ ಮಾಡ್ತಾ ಇದ್ದಾರೆ ಅಂತೇಳಿ ತುಂಬ ಜನ ಮಾತಾಡ್ತಾರೆ. ನಾವೇನಾದರೂ ನಮ್ಮ ದೇವರುಗಳ ಬಗ್ಗೆ ಏನಾದರೂ ಮಾತಾಡ್ತಾ ಇದ್ದೀವಾ? ನಮ್ಮ ದೇವರುಗಳ ಬಗ್ಗೆ ಏನಾದರೂ ಪ್ರಚಾರ ಮಾಡ್ತಾ ಇದ್ದೀವಾ? ನಮ್ಮ ದೇವರುಗಳ ಬಗ್ಗೆ ಎಲ್ಲಾದರೂ ಮಾತಾಡ್ತಾ ಇದ್ದೀವಾ? ನೀವ್ಯಾಕೆ ಪದೇ ಪದೇ ಯೇಸು ಅಂತ ಹೇಳ್ತಾ ಇದ್ದೀರಾ? ರಕ್ಷಣೆ ಅಂತ ಹೇಳ್ತಾ ಇದ್ದೀರಾ, ಪಾಪ ಕ್ಷಮಾಪಣೆ ಅಂತ ಹೇಳ್ತಾ ಇದ್ದೀರಾ. ಯಾಕೆ ಹೇಳ್ತಾ ಇದ್ದೀರಾ? ನೀವೆಲ್ಲರೂ ಮತಾಂತರ ಮಾಡೋದಕ್ಕೆ ಬಂದಿದ್ದೀರಾ ಅಂತೇಳಿ ಏನ್ರಿ ಕೆಲವರು ನಮ್ಮ ದೇಶದಲ್ಲಿ ಮಾತಾಡ್ತಾ ಇದ್ದಾರೆ. ಇದು ಮತಾಂತರ ಅಲ್ಲ. ದೇವರಿಗೆ ಮತ ಅವಶ್ಯಕತೆ ಇಲ್ಲ. ದೇವ್ರ ಬಗ್ಗೆ ಯಾಕೆ ಹೇಳ್ತಾ ಇದ್ದೀವಿ ಅಂದಾಗ, ದೇವ್ರ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀವಿ ಅಂದಾಗ, ನಾವೆಲ್ಲರೂ ದೇವರಿಗೆ ಮಕ್ಕಳು. ಆದರೆ ಹೇಳ್ಬೇಕಾ? ಅಷ್ಟೇ ಅಲ್ವಾ? ಇವಾಗ ಭೂಮಿ ಮೇಲೆ ತಂದೆ ತಾಯಿಗಳು ತನ್ನ ಮಕ್ಕಳು ತಂದೆ ತಾಯಿಗಳನ್ನು ಬಿಟ್ಟು ಆ ಕಡೆ ಈ ಕಡೆ ತಿರುಗಾಡ್ತಾ ಇದ್ರೆ ತಂದೆ ತಾಯಿಗಳ ನೋವು ಹೇಗಿರುತ್ತೆ ಹೇಳಿ? ತಂದೆ ತಾಯಿಗಳನ್ನು ಬಿಟ್ಟು ಮಕ್ಕಳು ಈ ಕಡೆ ಆ ಕಡೆ ತಿರುಗಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ. ಈ ತಂದೆ ತಾಯಿಗಳೇನು ಮಾಡ್ತಾರೆ? ಪ್ರಯತ್ನ ಮಾಡ್ತಾರ, ಏನಿಪ್ಪ ನಾನು ನಿಮ್ಮ ತಂದೆ, ನನ್ನ ಬಳಿಗೆ ಬನ್ನಿರಿಪ್ಪ, ನಿಮ್ಮ ತಂದೆ ನಾನೇ ಹೇಳ್ತಾರೆ, ಹೇಳಲ್ವಾ? ನೀವು ನನ್ನ ತಂದೆ ಅಲ್ಲ ಅಂತೇಳಿ ಅವರು ಮಾತಾಡಿದ್ರೆ ಹೇಗಿರುತ್ತೆ ಪ್ರೇರೆ? ದೇವರು ಎತ್ತ ತಂದೆ. ದೇವರು ಎತ್ತಿರುವುದರಿಂದ, ದೇವರು ನಮ್ಮನ್ನು ಪಡೆದಿರುವುದರಿಂದ, ದೇವರು ನಮ್ಮನ್ನು ಸೃಷ್ಟಿ ಮಾಡಿರುವುದರಿಂದ ಕರಿತಾ ಇದ್ದಾನೆ. ನಮ್ಮ ತಂದೆ ಆತ, ಎಲ್ಲರಿಗೂ ತಂದೆ ಆತ. ಲೋಕದಲ್ಲಿದ್ದಂಥ ಸರ್ವ ಮಾನವರಿಗೆ ಆತನ ತಂದೆಯಾಗಿರುವುದರಿಂದ ಕರಿತಾ ಇದ್ದಾನೆ. ಲೋಕದಲ್ಲಿದ್ದಂಥವ್ರು ಯಾರು ಕೂಡ ಕರಿತಾ ಇಲ್ಲ ಅಂದರೆ ಅರ್ಥ ಏನು? ಎತ್ತ ನೋವು ಅವ್ರಿಗೆ ಗೊತ್ತಿಲ್ಲ ರೀ. ಎತ್ತಿದ್ದಾರ ಅವನೇನಾದರೂ? ಲೋಕದಲ್ಲಿದ್ದವ್ರು ಯಾರಾದರೂ ಎತ್ತಿದ್ದಾರ? ಲೋಕದಲ್ಲಿ ಇದ್ದಂಥವ್ರು ಯಾರಾದರೂ ಸೃಷ್ಟಿ ಮಾಡಿದ್ದಾರ? ಮನುಷ್ಯರನ್ನು ಎತ್ತಿದ್ದಾರ? ಎತ್ತ ತಂದೆಯಾದ ದೇವರು ಎತ್ತಿರುವುದರಿಂದ ಆತನ ಕರೀತಾನೆ. ನೀವು ನನ್ನ ಮಕ್ಕಳಿರು, ನನ್ನ ಬಳಿಗೆ ಬನ್ನಿರಿ ಅಂತೇಳಿ ಕೈ ಚಾಚಿ ಕರೀತಾರೆ. ಎತ್ತ ತಂದೆಯಾಗಿರುವುದರಿಂದ ಕೈ ಚಾಚಿ ಕರೀತಾರೆ. ಕರೆದಿದ್ದಾರೆ ಆ ರೀತಿ ದೇವರೇನಾದರೂ? ಲೋಕದಲ್ಲಿ ಯಾರು ಕರೀತಾ ಇಲ್ಲ ಅಂದರೆ ಅರ್ಥ ಏನು? ಎತ್ತ ತಂದೆ ಆದರೆ ಕರೀತಾರೆ ಪ್ರಿಯರೇ. ಎತ್ತ ತಂದೆ ಪರಮಾತ್ಮನು ನಮ್ಮನ್ನು ಎತ್ತಿರುವುದರಿಂದ ನಮ್ಮನ್ನು ಕರೀತಾ ಇದ್ದಾನೆ. ನಾನೇ ಪರಮಾತ್ಮನಂತ ಹೇಳ್ತಾರೆ. ಯೆಹೋವ ದೇವರು ಅಂತೇಳಿ ಬೈಬಲ್ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆಯಲ್ಲ, ಆ ತಂದೆಯಾದ ದೇವರು ಯೆಹೋವನು ನಾನೇ ಪರಮಾತ್ಮನು, ನಾನೇ ನಿಮ್ಮನ್ನು ಪಡೆದಿದ್ದೇನೆ, ನೀವೆಲ್ಲರೂ ನನ್ನ ಮಕ್ಕಳು, ಬನ್ನಿ ನನ್ನ ಬಳಿಗೆ. ಯೆಶಾಯನ ಗ್ರಂಥ 65ನೇ ಅಧ್ಯಾಯ 1ನೇ ವಚನ. ವಿಜ್ಞಾಪಿಸಿಕೊಳ್ಳದವರಿಗೂ ಪ್ರಸನ್ನನಾಗಿದ್ದೆನು, ನನ್ನನ್ನು ಹುಡುಕದವರಿಗೂ ಸಿಕ್ಕಿದೆನು, ನನ್ನ ನಾಮವನ್ನೆತ್ತಿ ಪ್ರಾರ್ಥಿಸದ ಜನಾಂಗಕ್ಕೂ ಹೀಗೋ ನಾನಿದ್ದೇನೆ ಎನ್ನುತ್ತಿದ್ದೆನು. ಅಂದರೆ ದಿನವೆಲ್ಲ ಕೈ ಚಾಚಿ ಕರಿತಾ ಇದ್ದೀನಿ ಅಂತ ಹೇಳ್ತಾರೆ. ಕೈ ಚಾಚಿ ಕರಿತಾ ಇದ್ದೀನಿ. ಯಾರು ಕರೀತಾರೆ ಕೈ ಚಾಚಿ? ಎತ್ತ ತಂದೆಯಾಗಿರೋದರಿಂದ ನೀನನ್ನು ಕೈ ಚಾಚಿ ಕರೀತಾರೆ. ಎತ್ತವರಾಗಿರೋದರಿಂದ, ಜೀವ ಕೊಟ್ಟವರಾಗಿರೋದರಿಂದ, ನಮ್ಮನ್ನು ಉಂಟು ಮಾಡಿರುವುದರಿಂದ, ನಮಗೆ ಜೀವ ಕೊಟ್ಟಿರೋದರಿಂದ, ನಮ್ಮನ್ನು ಎತ್ತಿರುವುದರಿಂದ ನಮ್ಮನ್ನು ಕರೀತಾರೆ ಅವರು. ಲೋಕದಲ್ಲಿದ್ದವರು ಯಾಕೆ ಕರೀತಾರೆ ಪ್ರಿಯರೇ? ಎತ್ತ ತಂದೆ ತಾಯಿಗಳು ಕರೀತಾರೆ. ಎತ್ತ ತಂದೆ ತಾಯಿಗಳು ಕರೀತಾರೆ ನನ್ನ ಬಳಿಗೆ ಬನ್ನಿರಿ ಅಂತ. ಪರಲೋಕದಲ್ಲಿರುವಂಥ ತಂದೆಯಾದ ಆ ಪರಮಾತ್ಮನು ನಮ್ಮನ್ನು ಎತ್ತಿರೋದರಿಂದ 2 ಕೈಗಳನ್ನು ಚಾಚಿ ನಮ್ಮನ್ನು ಕರೀತಾ ಇದ್ದಾನೆ. ಬನ್ನಿರಿ ಮಕ್ಕಳಿರ, ನಾನೇ ನಿಮ್ಮ ಎತ್ತ ತಂದೆ ಎಂದು.
ಬಂದಾಗ, ಆತನ ಮಾತಿಗೆ ವಿಧೇಯರಾದಾಗ, ಆತನ ಮಾತಿಗೆ ವಿಧೇಯರಾಗಿ ಭಯಭಕ್ತಿಯಿಂದ ನಡ್ಕೊಂಡಾಗ ನಿತ್ಯ ಜೀವ ಸಿಗುತ್ತೆ. ದೋಷವಿಲ್ಲದವರಾಗಿ ಜೀವಿಸಿದಾಗ ನಿತ್ಯ ಜೀವ. ದೋಷಿಗಳಾಗಿ, ಅನ್ಯಾಯಗಾರರಾಗಿ, ದುಷ್ಟರಾಗಿ ನಡ್ಕೊಂಡ್ರೆ ಮೊದಲನೇದಾಗಿ ಎಚ್ಚರಿಕೆ, ಕರೀತಾರೆ. ಬದಲಾಗದೆ ಹೋದರೆ ಕೊನೆಯದಾಗಿ ಕೈ ಬಿಡ್ತಾರೆ. ಆವಾಗ ಮರಣದಂಡನೆ. ದುಷ್ಟರಿಗೆ ಕತ್ತಿಯನ್ನು ಮಸಿಯುವನು, ನೀತಿವಂತರಿಗೆ ನಿತ್ಯ ಜೀವವನ್ನು ಕೊಡುವನು. ಆದ್ದರಿಂದ ಪ್ರಿಯರಾದ ದೇವರ ಮಕ್ಕಳಿರ, ನೀತಿವಂತರಾಗಿ, ಭಕ್ತರಾಗಿ, ಯಥಾರ್ಥವಂತರಾಗಿ ಜೀವಿಸಿ ದೇವರ ಪ್ರೀತಿಯನ್ನು ಸಮಾಜಕ್ಕೆ ಪರಿಚಯ ಮಾಡಿ ಈ ಜೀವಿತ ಕಾಲವನ್ನು ಮುಗಿಸ್ಕೊಳ್ಳೋಣ. ಪ್ರಿಯರೇ, ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವವನ್ನು, ಸರ್ವಲೋಕವನ್ನು ಉಂಟು ಮಾಡಿರುವಂಥ ಮಹೋನ್ನತನೇ, ಸರ್ವಶಕ್ತನಾದಂಥ ನಮ್ಮ ತಂದೆಯೇ, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂಥ ನಮ್ಮ ದೇವರೇ, ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಎಷ್ಟು ಮಂದಿ ನಿಮ್ಮ ಮಕ್ಕಳು ವಾಕ್ಯಗಳನ್ನು ಕೇಳಿದ್ದಾರೋ ಎಲ್ಲರೂ ಬದಲಾಗುವಂತೆ, ತಮ್ಮ ಮನಸ್ಸುಗಳನ್ನು ಬದಲಾವಣೆ ಮಾಡಿಕೊಂಡು ಭಕ್ತರಾಗಿ ಜೀವಿಸುವಂತೆ ಆಶೀರ್ವದಿಸಿ ತಂದೆ. ಪ್ರತಿ ಕುಟುಂಬಕ್ಕೆ ನೆಮ್ಮದಿ, ಶಾಂತಿ, ಸಮಾಧಾನವನ್ನು ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.